ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 17, 18, 19, 20, 21 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ಇದೇ ನಡೆಯುತ್ತದೆ. ಒಬ್ಬ ಕೆಟ್ಟ ಮಹಿಳೆ, ದುಷ್ಟ ಮಹಿಳೆ ನಿಮ್ಮ ಜೀವನದ ಮೇಲೆ ಕಣ್ಣು ಹಾಕುತ್ತಿದ್ದಾಳೆ. ಈ ವ್ಯಕ್ತಿಯಿಂದ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ. ಅಷ್ಟೇ ಅಲ್ಲದೆ ಅಮಾವಾಸ್ಯೆ ನಂತರ ಈ 3 ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಇಲ್ಲವಾದರೆ ಕಷ್ಟಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 15, 16, 17, 18, 19, 20 ನಂತರ ಈ 3 ಸ್ಥಳಗಳಿಗೆ ಹೋದರೆ ಜಾಗರೂಕರಾಗಿರಿ, ನಿಮ್ಮ ಪ್ರಾಣ ಹೋಗುತ್ತದೆ. ಖಂಡಿತವಾಗಿಯೂ ಈ ಮಾತು ಕೇಳಿದರೆ ನಿಮಗೆ ಬಹಳ ಅನಿಸಬಹುದು. ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ, ಕೆಟ್ಟ ಶಕ್ತಿ ಅಮಾವಾಸ್ಯೆ ನಂತರ ಜಾಸ್ತಿಯಾಗಿ ನಿಮಗೆ ತೊಂದರೆ ಕೊಡಬಹುದು. ಏಕೆಂದರೆ ನಿಮ್ಮ ಹೇಳಿಕೆ ಯಶಸ್ಸನ್ನು ಕಂಡು ನಿಮ್ಮ ಶತ್ರುಗಳು ಮಾಟ ಮಂತ್ರ ತಂತ್ರವನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರಯೋಗಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಗಮನವಿಟ್ಟು ಕೇಳಿ. ಈ ತಿಂಗಳು ಕೆಟ್ಟದಾಗಿರುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುವಂತಹ ಸಾಧ್ಯತೆ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಸುವರ್ಣ ಯುಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಅಂತ್ಯವಾಗುವಂತಹ ಕಾಲ ಇದಾಗಿರೋದ್ರಿಂದ ಈ ಕಷ್ಟಗಳಿಂದ ಪರಿಹಾರ ಕೂಡ ಸಿಗಬೇಕು ಅಂದರೆ ಯಾವ ಸ್ಥಳಗಳಿಗೆ ಹೋಗಬಾರ್ದು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ವೃಶ್ಚಿಕ ರಾಶಿಯವರಿಗೆ ಶುರುವಾಗುವಂತಹ ಸಿಹಿ ಸುದ್ದಿಗಳು, ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನಕ್ಕೆ ಯಾವೆಲ್ಲ ರೀತಿಯ ಸಾಕ್ಷಿ ಆಗ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಹೌದು, ಈ ರಾಶಿ ಚಕ್ರದವರಿಗೆ ಈ ಸಮಯದಲ್ಲಿ ನಿಮಗೆ ಕಾಕತಾಳೀಯವಾಗಿ ವಿಡಿಯೋ ಸಿಕ್ಕಿಲ್ಲ. ಈ ವಿಡಿಯೋದ ಹಿಂದೆ ದೈವಿಕವಾದ ಅನುಗ್ರಹ, ಮಾರ್ಗದರ್ಶನ ಇದೆ. ನಿಮ್ಮ ಬಳಿಗೆ ಬಂದಿದೆ. ನಿಮ್ಮ ಮೇಲೆ ಒಂದು ದೈವಿಕವಾದ ಚಿಹ್ನೆ ಇದೆ. ಖಂಡಿತವಾಗಿ ದಯವಿಟ್ಟು ಈ ಒಂದು ಕೆಲಸವನ್ನು ನೀವು ತಪ್ಪದೇ ಮಾಡಬೇಕು. ಚಿಂತೆ ಇಲ್ಲದ ಶಾಂತವಾದ ಸ್ಥಳದಲ್ಲಿ ಕುಳಿತು ಏಕಾಂಗಿಯಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ನಾವು ತಿಳಿಸುವಂತಹ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇದರಿಂದಾಗಿ ನಿಮಗೆ ಮುಂಬರುವಂತಹ ಕಷ್ಟಗಳು ದೂರವಾಗುತ್ತೆ, ಪರಿಹಾರ ಸಿಗುತ್ತೆ, ಸುಲಭವಾಗಿ ಲಾಭವನ್ನು ಕಂಡುಕೊಳ್ಳುವಂತಹ ಮಾರ್ಗಗಳನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ನಿಮ್ಮ ಹೃದಯವನ್ನು ಮುಟ್ಟುವಂತಹ ಕೆಲವು ಪದಗಳು ನಿಮ್ಮ ಕಣ್ಣುಗಳನ್ನು ತೆರೆಸುತ್ತವೆ. ಕೆಲವು ಪದಗಳು ನಿಮ್ಮಲ್ಲಿ ಎದುರಿಸಿದಂತಹ ಕಷ್ಟಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡೋಕೆ ಸಹಾಯವಾಗುತ್ತದೆ. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ಇದೇ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ರೆ ಅವರು ಎಲ್ಲ ರೀತಿಯ ಕಷ್ಟಗಳಿಂದ ಒಂದೇ ಬಾರಿಗೆ ಅದೃಷ್ಟವನ್ನು ಬರಮಾಡ್ಕೊಳ್ತಾರೆ. ಅದೇ ರೀತಿ ಅವರು ಮರೆತು ಕೂಡ ಈ 3 ತಪ್ಪುಗಳನ್ನು ಮಾಡಬಾರ್ದು. ಈ ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವಿಗೆ ಸಾಕ್ಷಿಯಾಗುವಂತಹ ಸಂದರ್ಭವಾಗುತ್ತೆ. ಹೌದು, ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸು ಬಹಳ ವಿಶೇಷವಾಗಿದೆ. ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಈ ದಿನದಲ್ಲಿ ಇರುವಂತಹ ಎಲ್ಲ ರೀತಿಯ ತಪ್ಪು, ತೊಂದರೆಗಳು, ತಿಳುವಳಿಕೆಗಳು ನೀವು ಆಶ್ಚರ್ಯವಾದ ಚಕಿತರಾಗ್ತೀರಾ. ದೇವರೇ ವೃಶ್ಚಿಕ ರಾಶಿಯವರಿಗೆ ಒಂದೇ ಬಾರಿಗೆ ಇಷ್ಟು ಅದೃಷ್ಟವನ್ನು ಏಕೆ ಕೊಡ್ತಿದ್ದಾರೆ ಅಂತ ಕೇಳೋದಾದರೆ ಖಂಡಿತವಾಗಿ ಈಗ ಅಕ್ಷಯ ತೃತೀಯ ಪ್ರಾರಂಭವಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ವೃಶ್ಚಿಕ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಖಂಡಿತವಾಗಿ ಅವರು ಅದೃಷ್ಟವನ್ನು ಅಷ್ಟೇ ಅಲ್ಲದೆ ಸಂಪತ್ತನ್ನು ಕೂಡ ಸೃಷ್ಟಿ ಮಾಡಿಕೊಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಗುತ್ತದೆ. ಆದರೆ ಅದೃಷ್ಟ ನಿಮ್ಮದಾಗಬೇಕೆಂದರೆ ನೀವು ಈ 3 ತಪ್ಪುಗಳನ್ನು ಖಂಡಿತವಾಗಿ ಮಾಡಬಾರ್ದು. ಆ ತಪ್ಪುಗಳು ಯಾವ್ಯಾವು, ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕಷ್ಟಗಳಿಗೆ ಯಾವ ವ್ಯಕ್ತಿ ಕಾರಣ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏಕೆಂದರೆ ಇಂತಹ ಗ್ರಹಗತಿ ಮತ್ತು ದೇವರುಗಳ ಅನುಗ್ರಹ ಮತ್ತೆ ಮತ್ತೆ ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಬದಲಾಯಿಸಿ ನಿಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತಹ ಅದ್ಭುತವಾದ ಸಿಹಿ ಸುದ್ದಿಗಳು ಬರ್ತಾ ಇದೆ. ದೇವರು ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಈಗ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಮುಖ್ಯವಾಗಿ ವಿಷಯವನ್ನ ಸಾಮಾನ್ಯವಾದ ಮಾತು ಎಂದು ಭಾವಿಸಬೇಡಿ. ಖಂಡಿತವಾಗಿ ಹಾಗೆ ಅಂದುಕೊಂಡು ನಾವು ತಿಳಿಸುವಂತಹ ಪರಿಹಾರವನ್ನ ಮಾಡದೆ ಹೋದರೆ ನನಗೆ ಬಂದ ಅದೃಷ್ಟ ಕೈತಪ್ಪಿ ಹೋಗುವಂತೆ ಮಾಡ್ಕೊಳ್ತೀರಾ. ಆಮೇಲೆ ಕರಗುತ್ತಾ ಕುಳಿತುಕೊಂಡರೆ ಯಾವುದು ಕೂಡ ಸರಿ ಹೋಗೋದಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಘಟನೆಗಳ ಬಗ್ಗೆ ನೀವು ಕೇಳಿದರೆ ಆಶ್ಚರ್ಯಚಕಿತರಾಗ್ತೀರಾ. ಹಲವಾರು ವರ್ಷಗಳಿಂದ ಕಾಯುವಿಕೆಯ ನಂತರ ನಿಮ್ಮ ಜೀವನದಲ್ಲಿ ಒಂದೇ ಬಾರಿಗೆ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಅವುಗಳ ಬಗ್ಗೆ ಕೇಳಿದರೆ ನೀವು ಖಂಡಿತವಾಗಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸು ಈಗ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಇಲ್ಲಿಯವರೆಗೆ ನೀವು ಕನಸಿನಲ್ಲೂ ಕೂಡ ಊಹಿಸಿರದಂತಹ ಒಂದು ದೊಡ್ಡದಾದ ಅದ್ಭುತವಾದ ಸಂಗತಿ ನಡೆಯೋದಕ್ಕೆ ಸಿದ್ಧವಾಗಿದೆ. ಅದಕ್ಕೆಲ್ಲ ಕಾರಣ ಅಂದ್ರೆ ನಿಮ್ಮ ಕುಲದೇವರ ಆಶೀರ್ವಾದ. ಖಂಡಿತವಾಗಿ ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಳ್ಳುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ತೋರಿಸಬೇಕು. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ರೋಮಾಂಚನಗೊಳ್ಳುವಂತಹ ನಿಮ್ಮ ಜಾತಕದಲ್ಲಿ ಈಗ ದೇವರುಗಳ ಪ್ರಭಾವ ಬಹಳ ಪ್ರಬಲವಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಜಾತಕದಲ್ಲಿ ಪ್ರಸ್ತುತ ಗುರುಗ್ರಹವು ಬಹಳ ಶಕ್ತಿಶಾಲಿಯಾಗಿ ಬದಲಾಗ್ತಾ ಇದ್ದಾನೆ. ಶುಕ್ರನು ಈಗಾಗಲೇ ಬಲವಾಗಿರೋದ್ರಿಂದ ನಿಮಗೆ ಅದ್ಭುತವಾಗಿರುವಂತಹ ಬುಧ ಗ್ರಹನ ಆಶೀರ್ವಾದವು ಸೇರಿ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಮ್ಯಾಜಿಕ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಈ 3 ಗ್ರಹಗಳು ಸೇರಿ ನಿಮ್ಮ ಅದೃಷ್ಟವನ್ನ ಹೊಳೆಯುವಂತೆ ಮಾಡ್ತಾ ಇದ್ದಾರೆ. ಮುಂದಿನ
24 ಗಂಟೆಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಿಮ್ಮ ಕನಸಿನಲ್ಲೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ತಿಳಿಸುತ್ತಿರುವಂತಹ ಈ ಒಂದು ಸಂಗತಿ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡೋದಕ್ಕೆ. ನಿರ್ಲಕ್ಷಿಸಬೇಡಿ. ಇಂತಹ ಮಾಹಿತಿಯನ್ನು ಪದೇ ಪದೇ ಯಾರೂ ಕೂಡ ನಿಮಗೆ ತಿಳಿಸೋದಿಲ್ಲ. ನಾವು ತಿಳಿಸಿರುವಂತಹ ವಿಶೇಷವಾಗಿರುವಂತಹ ಪರಿಹಾರವನ್ನು ಕೂಡ ನೀವು ಅನುಸರಿಸುವ ಮೂಲಕ ಎಲ್ಲ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ಸಾಲಬಾಧೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ಒಂದು ಅಕ್ಷಯ ತೃತೀಯ ಮತ್ತು ಅಕ್ಷಯ ಅಮಾವಾಸ್ಯೆಯಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟ ಕೂಡ ಕಣ್ಮರೆಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಬ್ಬ ದೊಡ್ಡ ಶತ್ರು ಮಹಿಳೆ ಇದ್ದಾಳೆ. ಅವಳು ಕಷ್ಟವನ್ನು ಕೊಡ್ತಾ ಇದ್ದಾಳೆ. ಅವಳು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ. ವೃಶ್ಚಿಕ ರಾಶಿಯವರ ಶತ್ರು ಅಂದರೆ ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನ ಮಹಿಳೆಯಾಗಿರ್ತಾಳೆ. ಅವಳು ನಿಮ್ಮ ಮೇಲೆ ಇಲ್ಲ ಸಲ್ಲದ ಮಾಟ ಮಂತ್ರ, ತಪ್ಪು ಮಾಂತ್ರಿಕವಾದ ಕ್ರಿಯೆಗಳನ್ನು ಮಾಡ್ತಿದ್ದಾಳೆ. ನಿಮ್ಮ ನಾಶವನ್ನು ಬಯಸ್ತಾ ಇದ್ದಾಳೆ. ನಿಮ್ಮ ಶ್ರೀಮಂತಿಕೆ, ನಿಮ್ಮ ಯಶಸ್ಸು ಮತ್ತು ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ಅವಳ ಮನಸ್ಸಿಗೆ ಹಿಡಿಸ್ತಾ ಇಲ್ಲ. ಅದರಿಂದಾಗಿ ನಿಮ್ಮ ಜೀವನವನ್ನು ನಾಶ ಮಾಡ್ತಾಳೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯವರ ಮಹಿಳೆಯಾಗಿರಬಹುದು, ಪುರುಷರಾಗಿರಬಹುದು, ಈ ಎನ್ ಅಕ್ಷರದ ಮಹಿಳೆಯಿಂದ ಎಚ್ಚರವಾಗಿರಬೇಕು. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಗ್ರಹಗಳ ಬದಲಾವಣೆ ಅವಳು ಎಲ್ಲ ರೀತಿಯ ಕಷ್ಟಗಳಿಗೆ ಕೂಡ ಕಾರಣವಾಗ್ತಾಳೆ. ಈಗ ಶಕ್ತಿಶಾಲಿಯಾಗಿರುವಂತಹ ಅಕ್ಷಯ ಅಮಾವಾಸ್ಯೆ ಕೂಡ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ಅಮಾವಾಸ್ಯೆ ದಿನ ಮಾಡಿದಂತಹ ಮಾಂತ್ರಿಕ ಕ್ರಿಯೆಗಳು ಬೇಗನೆ ನಕಾರಾತ್ಮಕ ಕ್ರಿಯೆಗಳನ್ನು ನಿಮ್ಮ ಮೇಲೆ ದೃಷ್ಟಿದೋಷಗಳನ್ನು ಕೆಟ್ಟದಾಗಿರುವಂತಹ ಪರಿಣಾಮವನ್ನು ಬೀರೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದಾಗಿ ಖಂಡಿತವಾಗಿ 3 ತಪ್ಪು ಕೆಲಸಗಳನ್ನು ನೀವು ಮಾಡಬಾರ್ದು. ಶತ್ರುಗಳ ಪಿತೂರಿಗಳು ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದವು ಅಂದರೆ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಕೆಲವು ಬಾರಿ ಪ್ರಾಣದ ಅಪಾಯ ಕೂಡ ಬಂದು ಹೋಗಿರಬಹುದು. ಅಂತಹ ಸಂದರ್ಭಗಳು ಇವೆ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಯಾರೂ ಕೂಡ ರಕ್ಷಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದಾಗ ಆ 3 ದೇವತೆಗಳೇ ನಿಮ್ಮ ಜೀವನಕ್ಕೆ ಆಧಾರವಾಗಿ ನಿಂತುಕೊಂಡಿದ್ದಾರೆ. ಆ ಲಕ್ಷ್ಮೀ ದೇವಿ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಜಾತಕದಲ್ಲಿ ಬುಧ ಗುರ ಮತ್ತು ಶುಕ್ರನ ಲಾಭಸ್ಥಾನಕ್ಕೆ ಬರುತ್ತಿದೆ. ಆ ದೇವತೆಗಳ ದಿವ್ಯ ಶಕ್ತಿ ನಿಮ್ಮ ಮೇಲೆ ಕೆಲಸ ನಿರ್ವಹಿಸೋಕೆ ಪ್ರಾರಂಭ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಲಾಭಗಳು ಬರುವ ಸಾಧ್ಯತೆ ಕಾಣಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಇರುವಂತಹ ದೃಷ್ಟಿ ದೋಷಗಳು, ಎಲ್ಲ ರೀತಿಯ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಶುಕ್ರ ಗ್ರಹಗಳು ಬಲವಾಗ್ತಾನೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಒಂದೇ ಬಾರಿಗೆ ಲಕ್ಷಾಂತರ ರೂಪಾಯಿಗಳು ಬಂದುಬಿಡುತ್ತದೆ. ಏಕೆಂದರೆ ನಿಮ್ಮ ಯಾವುದೇ ಕೆಲಸದ ಹಣ ಆಗಿರ್ಬೋದು, ಹಳೆಯ ಆಸ್ತಿ ಪಾಸ್ತಿ ಆಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ತೊಂದರೆಗಳಾಗಿರ್ಬೋದು, ವ್ಯವಹಾರದಲ್ಲಿ ನಿಂತುಕೊಂಡಂತಹ ತಡೆಗಳಾಗಿರಬಹುದು, ಎಲ್ಲವೂ ಕೂಡ ನಿಮ್ಮಂತೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆ ಒಬ್ಬ ಮಹಿಳೆ ನಿಮಗೆ ನಾಟಕವಾಡಿ ಪ್ರೀತಿಯ ಮಾತುಗಳನ್ನಾಡಿ ತಿನ್ನೋದಕ್ಕೆ ಏನಾದರೂ ಕೊಡ್ಬೋದು, ಕುಡಿಯೋದಕ್ಕೆ ಏನಾದರೂ ತಂದು ಕೊಡ್ಬೋದು. ಅದನ್ನು ಈ ಅಮಾವಾಸ್ಯೆಯ ಸಮಯದಲ್ಲಿ ತಪ್ಪಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯ ಹದಗೆಡುತ್ತೆ. ಮಕ್ಕಳಿಗೂ ಕೂಡ ಯಾರೇ ಹೊರಗಡೆ ಏನೇ ತಂದು ಕೊಟ್ಟರು ಈ ಅಮಾವಾಸ್ಯೆ ದಿನ ಕಳೆಯುವವರೆಗೂ ಏನನ್ನು ಕೂಡ ಕೊಡಬೇಡಿ. ಈ 3 ದಿನ ಜಾಗರೂಕರಾಗಿರಿ. ಹರಿಯ ನದಿಗಳು ಹರಿಯುವಂತಹ ಸ್ಥಳಗಳು, ನೀರಿರುವಂತಹ ಜಾಗಗಳು, ದೇವಸ್ಥಾನ, ಗುಡಿ ಗೋಪುರಗಳು, ಎಲ್ಲಿ ಪೂಜೆ ನಡೆಯೋದಿಲ್ವೋ ಅಂತಹ ಸ್ಥಳಗಳು, ನಿರ್ಜನ ಪ್ರದೇಶಗಳಿಗೆ ಈ ಸಮಯದಲ್ಲಿ ಹೋಗೋದನ್ನು ತಪ್ಪಿಸಬೇಕು. ಅಷ್ಟೇ ಅಲ್ಲದೆ ಸ್ಮಶಾನಕ್ಕೆ ಕೂಡ ಹೋಗೋದನ್ನು ತಪ್ಪಿಸಬೇಕು. ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ಇರುವಂತಹ ಭಯ, ಆತಂಕ, ತೊಂದರೆಗಳು ಸೃಷ್ಟಿಯಾಗುತ್ತೆ. ಒತ್ತಡದಿಂದ ನಿಮಗೆ ಉಪಶಮನ ಸಿಗೋದೇ ಇಲ್ಲ. ಅದರಿಂದಾಗಿ ನಾವು ಹೇಳುವಂತಹ ವಿಶೇಷವಾದ ಮಾಹಿತಿನ ಪ್ರಶಾಂತತೆಯಿಂದ ಕುಳಿತು ನೋಡಿ. ಧ್ಯಾನ ಮಾಡೋದು, ಪುಸ್ತಕವನ್ನು ಓದೋದು, ದೇವರ ಆರಾಧನೆಯನ್ನು ಮಾಡೋದು, ಸಕಾರಾತ್ಮಕವಾದ ಆಲೋಚನೆಗಳನ್ನು ಮಾಡೋದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಮನೆಯಲ್ಲಿರುವಂತಹ ಬಹಳ ಸಮಯದಲ್ಲಿದ್ದ ಮನಸ್ತಾಪಗಳನ್ನು ದೂರ ಮಾಡುತ್ತೆ. ಸಣ್ಣ ಪುಟ್ಟ ಜಗಳಗಳು ಮತ್ತು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳದೇ ಇರುವಂತಹ ಪರಿಸ್ಥಿತಿಗಳು ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಬದಲಾಗುತ್ತೆ. ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳು ಒಂದಾದ ನಂತರ ಒಂದು ಬರ್ತಾ ಹೋಗುತ್ತೆ. ಟೆನ್ಷನ್ಗಳು ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ಕುಲದೇವರ ಆಶೀರ್ವಾದ. ವೃಶ್ಚಿಕ ರಾಶಿಯವರು ಎನ್ ಅಕ್ಷರದ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರಬೇಕು. ಶುಭ ಸುದ್ದಿಯ ವಿಚಾರಕ್ಕೆ ಬರೋದಾದರೆ ಇದು ನಿಮ್ಮ ಅದೃಷ್ಟಕ್ಕೆ ಮತ್ತು ಗೌರವಕ್ಕೆ ಸಂಬಂಧಿಸುವಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ತನ್ನ ಕರುಣೆಯನ್ನು ಲಕ್ಷ್ಮೀ ದೇವಿ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಧಾನವಾಗಿ ನೀವು ದಡಕ್ಕೆ ತಪ್ಪುವಂತಹ ವಿಶೇಷವಾಗಿರುವ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿಯವರೆಗೆ ಕಷ್ಟದಿಂದ ನಲಗಿ ಹೋಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾಗಿರುವ ರಹಸ್ಯಗಳು, ನಿಮ್ಮ ರಕ್ಷಣೆ ಈಗ ಬರುವಂತಹ ದೇವರ ಆಶೀರ್ವಾದ. ಖಂಡಿತವಾಗಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವಂತಹ ಸಣ್ಣ ಪುಟ್ಟ ಪರಿಹಾರಗಳು ಯಾವುದು ಅಂತ ನೋಡೋದಾದರೆ ಮೊದಲನೇ ಪರಿಹಾರ ತುಂಬ ಸುಲಭವಾಗಿರುವಂತಹ ವಿಧಾನ. ನಾಳೆಯಿಂದ ನೀವು ಯಾವಾಗ ಬೇಕಾದರೂ ಈ ಒಂದು ಕೆಲಸವನ್ನು ಮಾಡಬಹುದು. ಮೊದಲನೇದಾಗಿ ಬೆಳಗ್ಗೆ ಎದ್ದ ನಂತರ ಸ್ನಾನ ಮುಗಿಸಿ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ದೇವರ ಧ್ಯಾನವನ್ನು ಮಾಡಬೇಕು. ನಿಮ್ಮ ಮುಂದೆ ಸ್ವಲ್ಪ ಅಕ್ಕಿಯನ್ನು ಇಟ್ಕೊಳ್ಬೇಕು, ಸಣ್ಣ ಅರಿಶಿಣದ ಕೊಂಬನ್ನು ಇಟ್ಕೊಳ್ಬೇಕು ಮತ್ತು ತುಳಸಿ ಎಲೆಗಳನ್ನು ಇಟ್ಟುಕೊಂಡು ಒಂದು ಬಿಳಿಯ ಬಟ್ಟೆಯಲ್ಲಿ ಅವುಗಳನ್ನೆಲ್ಲ ಹಾಕಿ ಒಂದು ಗಂಟು ಕಟ್ಟಿ ಅದನ್ನು 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕು. ಮುಂದಿನ ಅಮಾವಾಸ್ಯೆ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಕಷ್ಟಗಳು ದೂರವಾಗುತ್ತೆ.
ಮನೆಯಲ್ಲಿರುವಂತಹ ನಕಾರಾತ್ಮಕ ಅಂಶ, ದಾರಿದ್ರ್ಯತೆ ದೂರವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸಕಾರಾತ್ಮಕ ಅಂಶ ಮತ್ತು ಸಂತೋಷಗಳು ತುಂಬಿರುತ್ತದೆ. ಅದೇ ರೀತಿಯ ಅಕ್ಕಿ, ಅರಿಶಿಣದ ಕೊಂಬು ಮತ್ತು ತುಳಸಿ ಎಲೆಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಈ ಒಂದು ಸಣ್ಣ ಪರಿಹಾರ ತಂತ್ರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತೆ. ಅದನ್ನು ನೀವೇ ದಿನೇ ದಿನೇ ಗಮನಿಸ್ತಾ ಹೋಗ್ತೀರಾ. ನೀವು ನೆನಪಿಟ್ಟುಕೊಳ್ಳಬೇಕಾದಂತಹ ಒಂದೇ ಒಂದು ವಿಷಯ ಅಂತ ಅಂದರೆ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಯಾರ ಮೇಲೆ ನಂಬಿಕೆ ಇಡಬೇಡಿ, ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.